ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇವತ್ತು ಎದ್ದಿದ್ದು ಲೇಟ್ ಆಯಿತು ಆ್ಯಸ್ ಯೂಶ್ವಲ್. ಇವಾಗ ಬಿಸಿನೀರು ಕುಡಿಯೋಣ, ನೆಕ್ಸ್ಟ್ ಮಾತಾಡೋಣ. ಎದ್ದಿರೋದು ಇವಾಗ ಅಲ್ವಾ, ಸೊ ಮೈ ಕೈ ಎಲ್ಲ ಯಾಕೋ ನೋವ್ತಾ ಇದೆ ಜಾಸ್ತಿ. ಮೇ ಬಿ ಪೀರಿಯಡ್ಸ್ ಕ್ರ್ಯಾಂಪ್ ಸಮಥಿಂಗ್. ಫಸ್ಟ್ ಬಿಸಿನೀರು ಕುಡ್ಕೊಳ್ಳೋಣ, ನೆಕ್ಸ್ಟ್ ಮಾತಾಡೋಣ. ಬನ್ನಿ. ಇವತ್ತು ಸ್ಟ್ಯಾಂಡೆಲ್ಲ ಇಟ್ಟಿಲ್ಲ, ಅದಕ್ಕೆ ನಾನೇ ಕೈಲಿ ಇಟ್ಕೊಂಡು ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಮುಗೀತು. ವಿಷಯ ಏನು ಅಂತಂದರೆ, ಇವತ್ತು ಶೋಲ್ಡರ್ ಮತ್ತು ಲ್ಯಾಟ್ಸಿಗಿರೋದ್ರಿಂದ ಅವೆರಡನ್ನು ಮಾಡಿಬಿಟ್ಟು ನೆಕ್ಸ್ಟು ಒಂದು 5 ಮಿನಿಟ್ಸ್ ಆ್ಯಬ್ಸಿಗೆ ಅಂತ ಬಿಡೋದು. ಸೊ ಹಾಗೆ ಎವ್ರಿ ಡೇ ನಾನು ಏನು ವರ್ಕೌಟ್ ಮಾಡ್ತೀನೋ ಆ ವರ್ಕೌಟ್ ಮುಗ್ದಾದ್ಮೇಲೆ ಒಂದು 5 ಮಿನಿಟ್ಸ್ ಅಂತ ಆ್ಯಬ್ಸಿಗೆ. ಲೆಗ್ ಡೇ ಮಾಡೋ ದಿನ ನೋ ಆ್ಯಬ್ಸ್, ಯಾಕಂದ್ರೆ ಲೆಗ್ ಡೇನೇ ಕಿತ್ಕೊಂಡು ಹರಿದಿರುತ್ತೆ. ಸೊ ಆವಾಗ ಆ್ಯಬ್ಸ್ ಮಾಡೋಕ್ಕಾಗಲ್ಲ. ಹೀಗೆ ಡಿಸೈಡ್ ಮಾಡಿದೆ. ಬಟ್ ಯಾಕೋ ಬೆಳಗ್ಗೆ ಎದ್ದಿದ ತಕ್ಷಣವೇ ನನಗೆ ಶಾಕಿಂಗ್ ನ್ಯೂಸ್ ಕೊಡ್ತಾಯಿದೆ. ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಆಗಲಿಲ್ಲ ಅಂದರೆ ಈ ವೀಕು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಬೇಕಷ್ಟೆ. ವರ್ಕೌಟ್ ಮಾಡೋಣ ಬನ್ನಿ. ಏನು ಮಾಡೋಕ್ಕೂ ಮೂಡ್ ಬರ್ತಾಯಿಲ್ಲ. ಬೆಳಗ್ಗೆ ಮಂಡೇ ಮೋಟಿವೇಶನ್ ತಗೊಳ್ಳೋಣ ಅಂದ್ಕೊಂಡೆ. ನೋ ಮೋಟಿವೇಶನ್ಸ್ ಟುಡೇ. ಓಕೆ, ಲೆಟ್ಸ್ ಡೂ ವಾರ್ಮ್ ಅಪ್. ಈ ಪ್ಯಾಂಟಲ್ಲಿ ಈ ಕಡೆಗೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ದಪ್ಪ ಇದೆ ಅಂತ. ಆ ದಪ್ಪಕ್ಕೂ ಈ ದಪ್ಪಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ವಾರ್ಮ್ ಅಪ್ ಮಾಡೋಣ. ಶೋಲ್ಡರ್ ವರ್ಕೌಟ್ ಮಾಡೋಣ. ಸೆಕೆಂಡ್ ಎಕ್ಸಸೈಸ್. ಥರ್ಡ್ ಎಕ್ಸಸೈಸ್ ಶೋಲ್ಡರ್ಗೆ. ಫೋರ್ತ್ ಎಕ್ಸಸೈಸ್ ಶೋಲ್ಡರ್ಗೆ. ಶೋಲ್ಡರ್ಗೆ ಈಗ 4 ಎಕ್ಸಸೈಸ್ ಆಗಿದೆ. ನೆಕ್ಸ್ಟ್ ಬಂದು ಲ್ಯಾಟ್ಸ್. ಇವಾಗ ಲ್ಯಾಟ್ಸ್ ವರ್ಕೌಟ್. ಸೆಕೆಂಡ್ ಲ್ಯಾಟ್ಸ್ ವರ್ಕೌಟ್. ಫೈನಲ್ ಆಗಿ ವರ್ಕೌಟ್ ಎಲ್ಲ ಮುಗೀತು. ನಂಗೆ ಕಣ್ಣೆತ್ತಿ ಮೊಬೈಲ್ನ ನೋಡೋಕ್ಕಾಗ್ತಾಯಿಲ್ಲ, ಸೂರ್ಯ ಕಣ್ಣಿಗೆ ಹೊಡಿತಾ ಇದ್ದಾನೆ. ಓಕೆ, ಒಂದು 5 ನಿಮಿಷ ಧ್ಯಾನ ಮಾಡೋಣ. ಎಸ್, ಈಗ ವರ್ಕೌಟ್ ಎಲ್ಲ ಮುಗೀತು. ಆ್ಯಂಡ್ ಇವತ್ತು ಮಂಡೇ ಆಗಿರೋ ಕಾರಣ ಹೊರಗಡೆ ಕ್ಲೀನ್ ಮಾಡಬೇಕು. ಸೊ ಹೊರಗಡೆ ಬಂದು ಈ ಜಾಗನೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಪಾಟಿಗೆ ನೀರು ಹಾಕಬೇಕು. ಆ್ಯಂಡ್ ಕಸ ಎಸಿಬೇಕು. ಇಲ್ಲೆಲ್ಲ ಕ್ಲೀನ್ ಮಾಡಿ ಕಸನೆಲ್ಲ ತೆಗೆದು ಕಸದ ಕವರ್ಗೆ ಹಾಕಿ ಕಸನ ತೊಗೊಂಡೋಗಿ ಅವ್ರಿಗೆ ಹಾಕಬೇಕು. ಬನ್ನಿ ಕ್ಲೀನ್ ಮಾಡಿಬಿಡೋಣ.
ಕೊಡಬೇಕು. ಕಸ ಕೊಡೋಕ್ಕಿಂತ ಮುಂಚೆ ಸ್ವೆಟ್ರ್ ಹಾಕೊಂಡ್ಬಿಡೋಣ. ಅಲ್ಲಿಗೆ ಹೋದರೆ ಅಜ್ಜಿ ಕಸ ಎಸ್ಬಿಟ್ಟು ಬರ್ತೀನಿ. ಓಕೆ, ಈಗ ತಾನೇ ಬಂದೆ, ಹಾಲು ತಂದಿದ್ದೀನಿ ಅಷ್ಟೇ. ಕಸ ಎಸೆಯೋಕೆ ಹೋದವಳು ಮರ್ತೋಗಿ ಮತ್ತೆ ಮೇಲ್ ಬಂದು ಮತ್ತೆ ಹಾಲು ತೊಗೊಂಬರ್ಬೇಕು. ಇವಾಗ ತಿಂಡಿ ಮಾಡೋಕ್ಕೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಕೆಳಗಡೆ ಹಾಲು ತೊಗೊಂಡು ಮತ್ತೆ ಬಂದಿದ್ದೀನಿ. ಇಷ್ಟು ಸೋಂಬೇರಿ ಆಗಿದ್ದೀನಿ ಅಂದರೆ, ನಾನು ವರ್ಕೌಟ್ ಮಾಡ್ತೀನಿ ಬಟ್ ಅದಕ್ಕೆ ತಕ್ಕನಂಗೆ ಫುಡ್ ಆಗ್ತಾಯಿಲ್ಲ. ಇವಾಗ ಹೆಂಗಾಗಿದೆ ಅಂತಂದರೆ, ಮಿಕ್ಸಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಎಲ್ಲ ಬಂದಾದಮೇಲೆ ಗ್ಯಾಸ್ ಖಾಲಿ ಆಗಿಬಿಡ್ಬೇಕು. ಇನ್ನೂ ಕ್ವಾಟ್ಲೆ ಚೆನ್ನಾಗಿರುತ್ತೆ. ಮಾಡಿ ಫೈನ್. ನಾನು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಾನು ನಿಮಗೆ ತಿಂಡಿ ಮಾಡೋದನ್ನ ತೋರಿಸ್ತೀನಿ. ಬಾಯ್ ಬಾಯ್. ಫೈನಲ್ ಆಗಿ ಫ್ರೆಶ್ ಆಗಿ ಬಂದೆ. ನಾನು ಡೈಲಿ ಕೋಲ್ಡ್ ವಾಟರಲ್ಲೇ ಸ್ನಾನ ಮಾಡೋದು. ಅದು ಈ ಚಳಿಲಿ ಕೋಲ್ಡ್ ವಾಟರಲ್ಲಿ ತಲೆಗೆಲ್ಲ ಸ್ನಾನ ಮಾಡಬೇಕು ಅಂದರೆ ತುಂಬ ಕಷ್ಟದ ವಿಷಯ. ಬಟ್ ಆದರೂ ನಾನು ತಣ್ಣೀರಲ್ಲೇ ಸ್ನಾನ ಮಾಡೋದು. ಬನ್ನಿ ಇವಾಗ ನಾವು ಓಟ್ಸ್ ಮಾಡ್ಕೊಳ್ಳೋಣ. ಸ್ನೇಹ ಅವ್ರು ಕೇಳಿದ್ರು, ಯಾಕೆ ಯೂಟ್ಯೂಬ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೈ ಯೂಟ್ಯೂಬ್? ಒಂದೇನು ಅಂತಂದರೆ, ನಾನು ಇವಾಗ ವಿಡಿಯೋಸ್ ಮಾಡಿದ್ದೀನಿ ಅಂತಲ್ಲ, ನಾನು ಜಮಾನ್ದಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಲೈಕ್ ನಿಮಗೆ ಡಬ್ ಸ್ಮ್ಯಾಶ್ ಗೊತ್ತಾ? ನಾನು ಡಬ್ ಸ್ಮ್ಯಾಶ್ ಟೈಮಿಂದನೂ ವಿಡಿಯೋಸ್ಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆವಾಗ ಯೂಟ್ಯೂಬ್ ಎಲ್ಲ ಅಷ್ಟು ಫೇಮಸ್ ಆಗಿರಲಿಲ್ಲ. ಸೊ ಡಬ್ ಸ್ಮ್ಯಾಶಿಂದ ಟಿಕ್ಟಾಕಿಗೆ ಬಂದೆ. ನೆಕ್ಸ್ಟು ಇನ್ಸ್ಟಾಗ್ರಾಮಿಗೆ ಬರೋ ವರ್ಷದಲ್ಲಿ ನನಗೆ 2 years ಗ್ಯಾಪ್ ಆಯಿತು. ಅಷ್ಟೊತ್ತಲ್ಲಿ ಟಿಕ್ಟಾಕು ಹೋಗ್ಬಿಟ್ಟು ಅಲ್ಲಿಂದ ಇನ್ಸ್ಟಾಗ್ರಾಮಿಗೆ ಬಂದೆ. ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಬಂದಿದ್ದ ಫಾಲೋವರ್ಸ್ನೆಲ್ಲ ಯಾಕೆ ಬರ್ತಾ ಇದ್ದಾರೆ ಇವರು ಅಂತ ಎಲ್ಲ ಅನ್ಫಾಲೋ ಮಾಡ್ತಾ ಇದ್ದೆ. ಬಟ್ ಅವ್ರಿಗೆ ವ್ಯಾಲ್ಯೂ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇವಾಗ ಸ್ವಲ್ಪ ರಿಗ್ರೆಟ್ ಆಗುತ್ತೆ. ಬಟ್ 2 years ಬ್ಯಾಕೆ ನನ್ನ ತಲೆಗೆ ಬಂದಿತ್ತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಅವಾಗ ಒಂದೇನಿತ್ತು ಅಂತಂದರೆ, ನನ್ನ ಹತ್ರ ಇದ್ದಿದ್ದು ಮೊಬೈಲ್ ಚೆನ್ನಾಗಿರಲಿಲ್ಲ, ಕ್ಲಾರಿಟಿ ಚೆನ್ನಾಗಿರಲಿಲ್ಲ. ಸೊ ಮೊಬೈಲ್ ಚೇಂಜ್ ಮಾಡಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಮೊಬೈಲ್ ಚೇಂಜ್ ಮಾಡಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಕಂಟೆಂಟ್ ಇಲ್ವಲ್ಲ, ಏನು ಮಾಡೋದು ಸುಮ್ಮನೆ ರ್ಯಾಂಡಮ್ ಆಗಿ ಅಂತ ಅಂದ್ಕೊಂಡೆ. ಅದಾದಮೇಲೆ ಓಕೆ ಫೈನ್, ವೆಯ್ಟ್ ಲಾಸ್ ಜರ್ನಿ ಮಾಡ್ಬೋದಾಗಿತ್ತು. ಆವಾಗ ನನ್ನ ತಲೆಗೆ ಅಷ್ಟು ಬರಲಿಲ್ಲ. ಬಟ್ ಇವಾಗ ವಿವೋ Y75 ಮೊಬೈಲ್ ಇದೆ. ಇದರಲ್ಲಿ ಇದು ಫ್ರಂಟ್ ಕ್ಯಾಮ್ರಾ. ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಫ್ರಂಟ್ ಕ್ಯಾಮ್ರಾ. ಸೊ ಇದರಲ್ಲಿ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಹುಡುಗಿರ ಕನ್ಸನ್ ಲೈಫ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಹುಡುಗಿರು ಅಂದ್ಕೊಂಡಿರ್ತಾರೆ, ಈ ಥರ ಒಂದು ಸಿಂಗಲ್ ರೂಮ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪೀಸ್ಫುಲ್ ಆಗಿರಬೇಕು ಅಂತ ಎಷ್ಟೋ ಜನ ಹುಡುಗಿರು ಅಂದ್ಕೊಂಡಿರ್ತಾರೆ. ಆದರೆ ಒಂದು ಲೈಫ್ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನನ್ನು ನೋಡು ಕೆಲವೊಂದಷ್ಟು ಜನ ಹುಡುಗಿರು ಇನ್ಫ್ಲೂಯೆನ್ಸ್ ಆಗಬಹುದು ಒಳ್ಳೆ ರೀತಿಲಿ. ನಾನು ಒಂದಷ್ಟು ಜನ ಹುಡುಗಿರಿಗೆ ಇನ್ಸ್ಪೈರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಯೂಟ್ಯೂಬ್ ಜರ್ನಿಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಲೈಕ್ ಎ ಡಾಕ್ಯುಮೆಂಟ್ರಿ. ನನ್ನ ಲೈಫ್ ಸ್ಟೈಲ್ ಹೆಂಗಿತ್ತು ಹಿಂದೆ, ಇವಾಗ ಹೆಂಗಿದೆ, ಮುಂದೆ ಹೆಂಗಿರುತ್ತೆ ಅನ್ನೋ ಥರ ಒಂದು ಸಿಂಪಲ್ ಆಗಿ ನನ್ನ ಖುಷಿಗೆ ನಾನು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ. ಅದನ್ನು ನೋಡಿ ಇನ್ಸ್ಪೈರ್ ಆಗೋರು ಆಯ್ಕೆ ಮಾಡ್ಕೋತಾರೆ. ಹೇಗೆ ಇರಬೇಕು, ಹೇಗೆ ಬದುಕಬೇಕು, ಇವಳು ಹೇಗೆ ಬದುಕ್ತಾ ಇದ್ದಾಳೆ ಅನ್ನೋ ಥರ ಬರುತ್ತೆ ಅಲ್ವಾ. ಆ್ಯಂಡ್ ನಾನು ಅಂದ್ಕೊಂಡಿರೋ 3 months ವರ್ಕೌಟ್ ಕಂಪ್ಲೀಟ್ ಆಗಿ ಮುಗ್ದಾದ್ಮೇಲೆ ನಾನು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ ಚೇಂಜಸ್ ಆಗುತ್ತೆ. ನೀವು ನನ್ನ ಹಳೆ ಶಾರ್ಟ್ಸ್ ವಿಡಿಯೋಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿರೋ ಕ್ಲಾರಿಟಿ ಆಗಿರಲಿ ಆ್ಯಂಡ್ ಅವಾಗ ನಾನು ಇದ್ದಿದ್ದ ರೀತಿ ಆಗಿರಲಿ, ಅದಕ್ಕೂ ಇದಕ್ಕೂ ನೀವು ನನ್ನನ್ನು ಕಂಪೇರ್ ಮಾಡಿದ್ರೆ ತುಂಬಾ ಅಪ್ಗ್ರೇಡ್ ಆಗಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನೇ ಇಷ್ಟು ಸ್ನೇಹ ಅವರೇ. ಅದು ಬಿಟ್ಟರೆ ಬೇರೆ ಯಾವ ರೀಸನ್ಸು ಇಲ್ಲ. ನನಗೆ ಖುಷಿ ಇದೆ. ನಾನು ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ನಾನು ಅದ್ರಲ್ಲಿ ನೋಡ್ಕೊಬೇಕಾದ್ರೆ ನನಗೇನೋ ಒಂಥರ ಆನಂದ. ಅದನ್ನು ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ತುಂಬಾ ಖುಷಿ ಆಗುತ್ತೆ ಅಷ್ಟೇ. ನನ್ನ ಓಟ್ಸ್ ರೆಡಿ ಆಗಿದೆ. ನಿಮ್ಮ ಜೊತೆ ಮಾತಾಡ್ತಾ ನನ್ನ ಓಟ್ಸ್ ರೆಡಿ ಆಗೋಗಿದೆ. ಯಾವಾಗಲೂ ಬೆಸ್ಟ್ ಲೈಫ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೀನಿ, ಯಾರ್ದೋ ಮೇಲೆ ಭಾರ ಕೊಟ್ಟು ಬದುಕಬೇಡಿ, ನಿಮಗೆ ನೀವು ಬದುಕೋದು ಕಲೀರಿ. ಇದೊಂದನ್ನೇ ನಾನು ಹೇಳೋದು. ಗರ್ಲ್ಸ್ ಯಾರು ನೋಡ್ಕೋತಾರೆ ಮಾಡ್ತಾರೆ, ಅವ್ರು ಏನು ಫಾಲ್ಸ್ ಹೋಪ್ಗಳು ಕೊಟ್ಟರು ಅದ್ರ ಮೇಲೆ ಬದುಕೋಕೆ ಹೋಗಬೇಡಿ. 1 ಸೆಕೆಂಡ್ ಅವ್ರು ಏನಾದರೂ ನಿಮಗೆ ನೀನೇನು ಅಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ನಿಮ್ಗೆ ಅದನ್ನು ತಗೊಳಕ್ಕಾಗಲ್ಲ. ಸೊ ಅದಕ್ಕಿಂತ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಇದನ್ನೇ ನಾನು ಯಾವಾಗಲೂ ಹೇಳೋದು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ನಿಮ್ಮಷ್ಟು ಹ್ಯಾಪಿ ಪರ್ಸನ್ ಯಾರು ಇರಲ್ಲ, ಯಾರು ಇರೋಕ್ಕೆ ಚಾನ್ಸೇ ಇಲ್ಲ. ಒಳ್ಳೆ ನಿರ್ಧಾರ ತಗೊಂಡ್ರೆ ಆರಾಮಾಗಿ ಬದುಕ್ಬೋದು. ತಪ್ಪು ನಿರ್ಧಾರ ತಗೊಂಡ್ರೆ ಕಷ್ಟ ಬೀಳಬೇಕು. ನೀವೇನು ನಿರ್ಧಾರ ತಗೋತೀರ, ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅನುಭವಿಸೋಕೆ ನೀವು ರೆಡಿ ಆಗಿರಬೇಕು. ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಲ್ಲ. ಎಸ್, ನನ್ನ ಓಟ್ಸ್ ಮೇಲೆ ರೆಡಿ ಆಗಿದೆ. ಇವಾಗ ಇದನ್ನ ನಾನು ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ಡ್ಯೂಟಿಗೆ ಹೊರಡ್ತೀನಿ. ಆ್ಯಂಡ್ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಮತ್ತೆ
ನಾಳೆ ಸಿಗುವ. ಬಾಯ್.